ಪ್ರತಿ ಸತಿ ಅವರು ಬೆಂಗಳೂರು ಬಂದಾಗ ನಾವು ಭೇಟಿ ಆಗ್ತೀವಿ. ಭೇಟಿ ಆಗಿರೋ ಅನ್ನೋ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಮ್ಮ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಸುದೀರ್ಘವಾಗಿ ಒಂದು ರೀತಿಯಿಂದ ಒಂದು ಚರ್ಚೆ ಆಯ್ತು. ಇವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು AICC ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಇದೆ. ಅವರೆಲ್ಲ ಸೇರಿ ಒಂದು ಒಳ್ಳೆ ರೀತಿಯಿಂದ ಅವರು ಏನೇನಿದೆ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಯಾವ ಒಂದು ರೀತಿಯಿಂದ ಕ್ರಾಂತಿಯೂ ಇಲ್ಲ, ಭ್ರಾಂತಿನೂ ಇಲ್ಲ. ಆದ್ರೆ ಎಲ್ಲ ಜೊತೆ ಒಂದು ಸಮಾಲೋಚನೆಯನ್ನು ಮಾಡಿ, ಯಾಕಂದ್ರೆ ಇವತ್ತು ಮುಂದೆ ಇರ್ತಕ್ಕಂತ ಒಂದು ಕ್ಯಾಬಿನೆಟ್ ರೀಶಫಲ್ ಆಗಿರ್ಬಹುದು, ಮತ್ತೆ ಬೇರೆ ಬೇರೆ ವಿಷಯಗಳಾಗಿರ್ಬಹುದು, ಅವರು ಸರಿಯಾದ ರೀತಿಯಿಂದ ಅವರು ಒಂದು ಚರ್ಚೆ ಮಾಡಿ ಮಾಡ್ತಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಇಸ್ ಸುಪ್ರೀಂ, ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಅಂತ ಇಬ್ರು ಕೂಡ ಹೇಳಿದ್ದಾರೆ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿ ಅವರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅವರು ವೇಣುಗೋಪಾಲ್ ಅವರಾಗ್ಲಿ, ಸುರ್ಜೇವಾಲ್ ಅವರಾಗ್ಲಿ, ಅವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಮತ್ತೆ ನಮ್ಮ ಪಕ್ಷದ ಮುಖಂಡರು ಏನೇನಿದ್ದಾರೆ ಮಾಡಿ ಒಂದು ರೀತಿಯಿಂದ ಸಮಾಲೋಚನೆ ಮಾಡ್ತಾರೆ. ಅವರು ಕ್ಯಾಬಿನೆಟ್ ರಿಶಫಲ್ ವಿಳಂಬ ಆಗ್ತದೆ ಅಂತ ಸರ್, ಈ ಎಲ್ಲ ಗೊಂದಲದ ಮಧ್ಯೆ ಅವರು ಒಂದು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ 2.5 ವರ್ಷ ನಂತರ ಕ್ಯಾಬಿನೆಟ್ ರಿಶಫಲ್ ಮಾಡಬೇಕು ಅಂತ ಒಂದು ರೀತಿಯಿಂದ ಏನ್ ನಡೀತಾರೆ. ವರಿಷ್ಠರು ಮತ್ತೆ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಹೈಕಮಾಂಡ್ ಈ ಪರಿಸ್ಥಿತಿಯಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ? ಇಲ್ಲ, ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ, ರಾಹುಲ್ ಗಾಂಧಿ ಅವರು ಅಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಕಳಿಸಿದ್ದಾರೆ, ಅವ್ರು ಬರೋ ತನಕ ಏನು ಡಿಸೈಡ್ ಆಗಲ್ಲ ಅಂತ. ನೀವು ಅವರೆಲ್ಲ ಇವಾಗ ಎಲ್ಲರೂ ಕೂಡ ಮಾಡ್ತಾರಲ್ಲ. ಒಂದು ಏನ್ ಹೇಳ್ತೀರಾ ಸರ್, ಶಾಸಕರಾಗಿ ಏನ್ ಹೇಳ್ತೀರಾ ಗೊಂದಲದ ಬಗ್ಗೆ? ಇವಾಗ ಶಾಸಕರಾಗಿ ನಮ್ಗೆ ಯಾರು ಏನು ಹೇಳ್ತಾ ಇಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬಹುದು ಏನು, ಅವರು ಒಂದು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾವು ಭದ್ರಾಗಿದ್ದೀವಿ. ಒಂದು ಶಿಸ್ತಿನ ಸಿಪಾಯಿ ಆಗಿ ನಮ್ಗೆ ಕೊಟ್ಟಿರುವಂತ ಜವಾಬ್ದಾರಿ ನಾವು ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೆ ಪಕ್ಷ ಮೊದಲು. ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಸುಮಾರು 137-140 ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇದೀವಿ. ಸರ್, ಈಗ ಡಿಸಿಎಂ ಕೆಲ ಶಾಸಕರನ್ನ ದೆಹಲಿಗೆ ಬರ್ಬೇಕು ಅಂತ ಬುಲಾವ್ ಮಾಡಿದ್ದಾರೆ. ನಿಮಗೆ ಏನಾದ್ರು ಸಂದೇಶ ಈಗ ಆತರ ನಮ್ಗೆ ಏನು ಸಂದೇಶ ಆತರ ಇಲ್ಲ. ಇವಾಗ ಕೆಲವು ಮಂತ್ರಿಗಳಾಗ್ಲಿ ಶಾಸಕರುಗಳಾಗ್ಲಿ ಅವರು ದೆಹಲಿಗೆ ಹೋಗೋದು ಸಹಜ ಇದೆ. ಯಾವಾಗ್ಲೂ ಕೂಡ ಹೋಗ್ತಾ ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅದೆಲ್ಲ ತೋರಿಸ್ತಾ ಇದ್ರಿ, ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ. ಆದ್ರೆ ಪ್ರತಿ ವಾರ ಶಾಸಕರು ಮಂತ್ರಿಗಳು ತಮ್ಮ ಕೆಲಸ ಕಾರ್ಯಕ್ಕೆ ಅಲ್ಲಿ ಹೋಗ್ತಾ ಇರ್ತಾರೆ. ಹೋದಾಗ ಎಲ್ಲ ಮುಖಂಡರಿಗೆ ಭೇಟಿ ಆಗೋದು ಯಾವಾಗ್ಲೂ ಇದೇ ಕಾರಣಕ್ಕೋಸ್ಕರ ಮುಂದಿನ ವಾರ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ತಗೊಂಡ್ರೆ ತಮಗೇನು ಕಮ್ಯುನಿಕೇಟ್ ಏನು ಯಾರು ಸಿದ್ದರಾಮಯ್ಯ ಬಣದವರು ಸಿದ್ದರಾಮಯ್ಯ ಟೀಮ್